ಅರ್ಥ ಇಲ್ಲದೆ ನಮ್ಮ ಹೋರಾಟಕ್ಕೆ ಸಿಕ್ಕಂಥ ಯಶಸ್ಸು ನಮ್ಮ ಹೋರಾಟದ ಪ್ರತಿಫಲ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸಿ ಅವರ ಮೂಲೆ ಗುಂಪು ಮಾಡಿದ್ದೇವೆ. ಇದು ದೊಡ್ಡ ಪ್ರಧಾನಿ ನರೇಂದ್ರ ಮೋದಿಯವರ ಯಶಸ್ಸು. ಅದನ್ನು ಸಹಿಸೋಕ್ಕಾಗದೇ ಯಾರೋ ಏನೇ ಮಾತಾಡೋದಕ್ಕೆ ಅರ್ಥ ಇಲ್ಲ. ರಾಜಕೀಯ ಸುದ್ದಿಗಳನ್ನು ನೋಡೋಣ. ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಮೇ 20ರಂದು ಕಾಂಗ್ರೆಸ್ ಸರ್ಕಾರದ ಸಾಧನಾ ಸಮಾವೇಶ ನಡೆಯಲಿದೆ. ಬೃಹತ್ ಸಮಾವೇಶದ ಸ್ಥಳ ಪರಿಶೀಲನೆಗಾಗಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ಹೊಸಪೇಟೆಗೆ ಭೇಟಿ ನೀಡಿದರು. ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಿದ್ಧತೆ ಕುರಿತು ಉಭಯ ನಾಯಕರು ಪರಿಶೀಲನೆ ನಡೆಸಿದರು. ಇದೇ ವೇಳೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, 20ಕ್ಕೆ ನಮ್ಮ ಸರ್ಕಾರ ಬಂದು 2 ವರ್ಷ ಆಗುತ್ತೆ. ಮೇ 20ರಂದು 10 ಜನ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ವಿ. ಈ ವರ್ಷವೂ ಗ್ಯಾರಂಟಿ ಯೋಜನೆಗೆ ಹಣ ಇಟ್ಟಿದ್ದೇವೆ, ಬೇಕಾದ್ರೆ ಇನ್ನಷ್ಟು ಮೀಸಲಿಡ್ತೇವೆ ಅಂದರು. ಇನ್ನು ಕಾಂಗ್ರೆಸ್ ಸಾಧನಾ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಬ್ಯುಸಿಯಾಗಿದ್ರೆ, ಇತ್ತ ಸಿಎಂ ಕುರ್ಚಿ ಬಗ್ಗೆ ವಿಪಕ್ಷ ನಾಯಕ ಭವಿಷ್ಯವನ್ನ ನುಡಿದಿದ್ದಾರೆ. ರಾಮನಗರದಲ್ಲಿ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಮಾತನಾಡ್ತಾ, ಅಕ್ಟೋಬರ್ ತಿಂಗಳಲ್ಲಿ ಸಿದ್ದರಾಮಯ್ಯ ಖಾಲಿ ಮಾಡ್ತಾರೆ, ಮುಂದೆ ಯಾರು ಸಿಎಂ ಆಗಿ ಬರ್ತಾರೋ ಗೊತ್ತಿಲ್ಲ, ಇನ್ನು 3 ವರ್ಷ ದುಡ್ಡು ಹೊಡೆದುಕೊಂಡು ಹೋಗ್ತಾರೆ ಅಂತ ಕಾಂಗ್ರೆಸ್ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಮಂಗಳೂರು ನೂತನ ಜಿಲ್ಲಾಧಿಕಾರಿ ಕಚೇರಿ ಉದ್ಘಾಟನೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮಂಗಳೂರಿನ ಪಡೀಲ್ ಬಳಿಯ ನೂತನ ಡಿಸಿ ಕಚೇರಿ ಪ್ರಜಾಸೌಧವನ್ನು ಉದ್ಘಾಟಿಸಿದ್ದಾರೆ. ಮಂಗಳೂರು ಏರ್ಪೋರ್ಟ್ನಿಂದ ನೇರವಾಗಿ ಪಡೀಲ್ಗೆ ಆಗಮಿಸಿದ ಸಿಎಂಗೆ ಸ್ಪೀಕರ್ ಯುಟಿ ಖಾದರ್, ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್, ಕಂದಾಯ ಸಚಿವ ಕೃಷ್ಣ ಭೈರೇಗೌಡ, ಐವನ್ ಡಿಸೋಜಾ ಸಾಥ್ ನೀಡಿದರು. ಡಿಸಿ ಕಚೇರಿ ಉದ್ಘಾಟನೆ ಜೊತೆಗೆ ಹಲವು ಕಾಮಗಾರಿಗಳಿಗೆ ಸಿಎಂ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣ ಕುರಿತು ಸರ್ಕಾರ ಅಸಮರ್ಪಕ ತನಿಖೆಗೆ ವಿರೋಧ ವ್ಯಕ್ತವಾಗಿದೆ. ಈ ಬಗ್ಗೆ ಆರೋಪಿಸಿ ಮಂಗಳೂರಿನಲ್ಲಿ ಇವತ್ತು ಬಿಜೆಪಿ ಯುವ ಮೋರ್ಚಾದಿಂದ ಸಿಎಂ ಕಾರಿಗೆ ಮುತ್ತಿಗೆಗೆ ಯತ್ನಿಸಲಾಯಿತು. ನೂತನ ಡಿಸಿ ಕಚೇರಿ ಉದ್ಘಾಟನೆ ಹಾಗೂ ಉಲ್ಲಾಳ ದರ್ಗಾ ಉರೂಸ್ ಹಿನ್ನೆಲೆ ಜಿಲ್ಲೆಗೆ ಸಿಎಂ ಆಗಮಿಸಬೇಕಾಗಿತ್ತು. ಸಿಎಂ ಬರುವ ಮೊದಲೇ ಮಂಗಳೂರಿನ ಯಯ್ಯಾಡಿ ಬಳಿ ಕಪ್ಪು ಬಾವುಟ ಪ್ರದರ್ಶನಕ್ಕೆ ಯುವ ಮೋರ್ಚಾ ಕಾರ್ಯಕರ್ತರು ಪ್ರಯತ್ನಪಟ್ಟರು. ಪ್ರಕರಣ ಸಂಬಂಧ ಪೊಲೀಸರು 11 ಮಂದಿಯನ್ನ ವಶಕ್ಕೆ ಪಡೆದಿದ್ದಾರೆ. ದಾವಣಗೆರೆಯಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಮಾತನಾಡಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ನಿಂದ ಈ ದೇಶಕ್ಕೆ ಸ್ವತಂತ್ರ ಸಿಕ್ಕಿಲ್ಲ, ಏನಾದರೂ ಸ್ವಾತಂತ್ರ್ಯ ಸಿಕ್ಕಿದ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರಿಂದ ಮಾತ್ರ ಅಂತ ಹೇಳಿದ್ದಾರೆ. ದೇಶದ ವಿಷಯದಲ್ಲಿ ಎಲ್ಲ ಒಗ್ಗಟ್ಟಾಗಿ ಮಾತನಾಡಬೇಕು. ಪ್ರಿಯಾಂಕಾ ಖರ್ಗೆ, ಸಂತೋಷ್ ಲಾಡ್ ಮಾನಸಿಕ ಸ್ಥಿತಿ ಸರಿಯಿಲ್ಲ. ಪಾಕಿಸ್ತಾನದ ಅಭಿಮಾನಿ ಖುಷಿ ಪಡಿಸೋಕೆ ಮಾತನಾಡ್ತಿದ್ದಾರೆ. ಮಾನ ಮರ್ಯಾದೆ ಇದ್ರೆ ಬಾಯಿ ಮುಚ್ಕೊಂಡು ಇರಬೇಕು ಅಂತ ಆಗ್ರಹಿಸಿದ್ದಾರೆ. ಫೆಬ್ರವರಿ, ಮಾರ್ಚ್, ಏಪ್ರಿಲ್ ತಿಂಗಳ ಗೃಹಲಕ್ಷ್ಮಿ ಹಣ ಹಾಕಲು ಬಜೆಟ್ ಹೊಂದಿಸಲಾಗ್ತಾ ಇದೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಅವರು, ಹೊಸ ವರ್ಷ ಹಿನ್ನೆಲೆ ಏಪ್ರಿಲ್, ಮಾರ್ಚ್ ತಿಂಗಳದ್ದು ಹಣ ಹೊಂದಿಸ್ತಾ ಇದ್ದೇವೆ. ಬಿಜೆಪಿಯವರು ಅನವಶ್ಯಕವಾಗಿ ಯೋಜನೆ ಬಗ್ಗೆ ಟೀಕೆ ಮಾಡ್ತಿದ್ದಾರೆ ಅಂತ ಹೇಳಿದರು. ಮಂತ್ರಿ ಸ್ಥಾನ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿ ಜೆಡಿಎಸ್ನಿಂದ ಕಾಂಗ್ರೆಸ್ಗೆ ಕರೆದುಕೊಂಡು ಹೋದ್ರು ಅಂತ ಶಿವಲಿಂಗೇಗೌಡ ಹೇಳಿದ್ದಾರೆ. ಹಾಸನದಲ್ಲಿ ಮಾತನಾಡಿದ ಶಿವಲಿಂಗೇಗೌಡ, ಸಚಿವ ಸ್ಥಾನವನ್ನ ಪ್ರಾಮಿಸ್ ಮಾಡಿದ್ರಲ್ಲಿ ಏನು ಮುಚ್ಚು ಮರೆ ಇಲ್ಲ. ಸಿದ್ದರಾಮಯ್ಯ ಅವರೇ ಸಚಿವ ಸ್ಥಾನ ಕೊಡ್ತೀವಿ ಅಂತ ಹೇಳಿದ್ರು. ಈಗಲೂ 2.5 ವರ್ಷ ಆದ ಮೇಲೆ ಸಚಿವ ಸ್ಥಾನ ಕೊಡ್ತೀವಿ ಅಂತ ಎಲ್ಲರ ಮುಂದೆ ಸಾರ್ವಜನಿಕ ಭಾಷಣದಲ್ಲಿ ಹೇಳಿದ್ದಾರೆ. ಇನ್ನೂ ಸಂಪುಟ ಪುನರ್ರಚನೆ ಆಗಿಲ್ಲ, ಅದು ಆದಾಗ ಕೊಡ್ತಾರೆ ಎನ್ನುವ ಭಾವನೆ ನನಗಿದೆ ಅಂತ ನಮ್ಮ ಜನಕ್ಕೂ ಇದೆ ಅಂತ ಹೇಳಿದ್ದಾರೆ. ಕ್ರೈಮ್ ಸ್ಟೋರಿಗಳನ್ನು ನೋಡ್ತಾ ಹೋಗೋಣ. ರಾಮನಗರ ಜಿಲ್ಲೆ ಬಿಡದಿಯಲ್ಲಿ ನಡೆದಿದ್ದ ಬಾಲಕಿ ಹತ್ಯೆ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಬಾಲಕಿ ಹತ್ಯೆ ಕೇಸ್ ವಿಚಾರವಾಗಿ ಸ್ಥಳಕ್ಕೆ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಭೇಟಿ ಕೊಟ್ಟಿದ್ದರು. ಈ ವೇಳೆ ರಾಮನಗರ ಎಸ್ಪಿ ಶ್ರೀನಿವಾಸ್ ಗೌಡ್ರನ್ನ ಭೇಟಿ ಆದಾಗ ಟ್ರೈನ್ ಆಕ್ಸಿಡೆಂಟ್ ಆಗಿದೆ ಎಂದಿದ್ದಾರೆ. ಆದರೆ ಲೋಕಲ್ನಲ್ಲಿ ಬೇರೆ ವಿಚಾರ ಹೇಳಿದ್ದಾರೆ. ಅತ್ಯಾಚಾರ ಆಗಿಲ್ಲ ಅಂತ ಹೇಳಿದ್ದಾರೆ. ಎಫ್ಎಸ್ಎಲ್ ವರದಿ ಇವತ್ತು ಅಥವಾ ನಾಳೆ ಬರಬಹುದು, ಅದರಲ್ಲಿ ಅತ್ಯಾಚಾರ ಆಗಿದ್ರೆ ತಿಳಿಯಲಿದೆ ಅಂತ ಹೇಳಿದರು. ಚಿಂದಿ ಹಾಯುವ ನೆಪದಲ್ಲಿ ದೇವರ ವಿಗ್ರಹ ಕಳವು ಮಾಡಿರುವಂತಹ ಘಟನೆ ಬಾಗಲಕೋಟೆ ನವನಗರ ವಿದ್ಯಾಗಿರಿಯಲ್ಲಿ ನಡೆದಿದೆ. ಮನೆ ಅಂಗಡಿಗಳ ಬೀಗ ಮುರಿದು ಸ್ಟೀಲ್ ವೈರ್ಗಳನ್ನು ದೋಚುವ ಜಾಲ ಪತ್ತೆಯಾಗಿದೆ. ಬೆಳ್ಳಂಬೆಳಿಗ್ಗೆ ಚಿಂದಿ ಹಾಯುವಂತಹ ರೀತಿಯಲ್ಲಿ ಬರುವಂತಹ ಮಹಿಳೆಯರು ಯಾವುದೇ ಅಂಜಿಕೆ ಅಳುಕಿಲ್ಲದೆ ಬಿಂದಾಸ್ ಆಗಿ ವಸ್ತುಗಳನ್ನು ಎಗರಿಸಿಕೊಂಡು ಕಾಲ್ ಕೀಳುವ ಚಾಲಾಕಿ ಮಹಿಳೆಯರ ತಂಡ ಆತಂಕ ಹುಟ್ಟಿಸಿದೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಮುಗಳಖೋಡ ಪಟ್ಟಣದಲ್ಲಿ ಲಾಂಗ್ ತೋರಿಸಿ ಬೆದರಿಕೆ ಹಾಕಿರುವಂತಹ ಘಟನೆ ನಡೆದಿದೆ. ಜಮೀನು ವಿವಾದದ ಹಿನ್ನೆಲೆಯಲ್ಲಿ ಗಲಾಟೆ ನಡೆದಿದ್ದು, ಪ್ರಕಾಶ್ ಗೋಕಾಕ್ ಹಾಗೂ ಪಾರ್ವತಿ ಗೋಕಾಕ್ ಅನ್ನೋರ ಮಧ್ಯೆ ಗಲಾಟೆ ನಡೆದಿದೆ. ಇಬ್ಬರು ಲಾಂಗ್ ಹಿಡಿದು ಪರಸ್ಪರ ಹಲ್ಲೆಗೆ ಪ್ರಯತ್ನ ಪಟ್ಟಿದ್ದಾರೆ. ಎರಡೂ ಗುಂಪುಗಳನ್ನು ಚದುರಿಸಿ ಠಾಣೆಗೆ ಕರೆದೊಯ್ದಿದ್ದಾರೆ ಪೊಲೀಸರು.
ಹಾರೋಗೇರಿ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ನಡೆಸಲಾಗ್ತಾ ಇದೆ. ಕರ್ಕೊಂಡು ಹೋಗಿ ಹೇಳ್ತೀನಿ ಕೇಳ ಕರ್ಕೊಂಡು ಅಪ್ರಾಪ್ತೆಯನ್ನ ಲೈಂಗಿಕ ದೌರ್ಜನ್ಯಕ್ಕೆ ತಳ್ಳಿದ ಮಲತಾಯಿ ಸೇರಿ ಮೂವರಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ. ತುಮಕೂರು ಜಿಲ್ಲೆ ಸತ್ರ ನ್ಯಾಯಾಲಯ ಆದೇಶವನ್ನ ನೀಡಿದೆ. ಆರೋಪಿ ಅರುಣ್ ಕುಮಾರ್ಗೆ 1,50,000 ಶಿಕ್ಷೆಯನ್ನು ವಿಧಿಸಲಾಗಿದೆ. ಅಜ್ಜಿ ಗಂಗಮ್ಮ ಹಾಗೂ ಮಲತಾಯಿ ರತ್ನಮ್ಮ ತಲಾ 1 ಲಕ್ಷ ರೂಪಾಯಿ ದಂಡ ಸಹಿತ ಶಿಕ್ಷೆಯನ್ನು ವಿಧಿಸಲಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ ರೈತರ ಬೋರ್ವೆಲ್ಗಳಲ್ಲಿ ಖದೀಮರು ಕೇಬಲ್ ಕಳ್ಳತನವನ್ನ ಮಾಡ್ತಾ ಇದ್ದಾರೆ. ಸಂತೇಕಲಹಳ್ಳಿ ಗ್ರಾಮದ ರೈತರ ಜಮೀನುಗಳ ಬಳಿ ರಾತ್ರೋರಾತ್ರಿ ಕೇಬಲ್ ಕದ್ದು ಕಿರಾತಕರು ಎಸ್ಕೇಪ್ ಆಗ್ತಾ ಇದ್ದು ರೈತರು ಹೈರಾಣಾಗಿದ್ದಾರೆ. ಕೇಬಲ್ ಇಲ್ಲದೆ ತೋಟಗಳಿಗೆ ನೀರು ಹಾಯಿಸಲು ಕೃಷಿಕರು ಪರದಾಟ ನಡೆಸ್ತಾ ಇದ್ದಾರೆ. ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಕೂಡಲೇ ಖದೀಮರನ್ನ ಮಟ್ಟ ಹಾಕಬೇಕು ಅಂತ ಅನ್ನದಾತರು ಮನವಿ ಮಾಡಿದ್ದಾರೆ. ರಾಜ್ಯದ ಸುದ್ದಿಗಳನ್ನ ನೋಡೋಣ. ಇಸ್ಕಾನ್ ಕೇಸ್ ಬೆಂಗಳೂರು ಇಸ್ಕಾನ್ ಪರವಾಗಿ ತೀರ್ಪು ಬಂದಿದೆ. ಇನ್ನು ಸುಪ್ರೀಂ ತೀರ್ಪಿನ ಹಿನ್ನೆಲೆ ಇಸ್ಕಾನ್ ಸದಸ್ಯರಲ್ಲಿ ಸಂಭ್ರಮ ಮನೆ ಮಾಡಿದೆ. ಕೇಸ್ ಗೆದ್ದು ದೆಹಲಿಯಿಂದ ಬೆಂಗಳೂರಿಗೆ ಆಗಮಿಸಿದ ಇಸ್ಕಾನ್ ಅಧ್ಯಕ್ಷ ಶ್ರೀ ಮಧು ಪಂಡಿತ್ ದಾಸ್ ಅವರಿಗೆ ಅದ್ಧೂರಿಯಾಗಿ ಸ್ವಾಗತ ನೀಡಲಾಗಿದೆ. ಅಧ್ಯಕ್ಷರ ಮೇಲೆ ಹೂಮಳೆ ಸುರಿಸಿ ಏರ್ಪೋರ್ಟ್ನಲ್ಲಿ ಅದ್ಧೂರಿಯಾಗಿ ಸ್ವಾಗತ ಕೋರಲಾಗಿದೆ. 24 ವರ್ಷದಿಂದ ಮುಂಬೈ ಇಸ್ಕಾನ್ ಮತ್ತು ಬೆಂಗಳೂರು ಇಸ್ಕಾನ್ ನಡುವೆ ನಡೀತಾ ಇದ್ದಂತಹ ವ್ಯಾಜ್ಯ ಮುಕ್ತಾಯವಾಗಿದೆ. ರಾಜ್ಯಾದ್ಯಂತ ಪೂರ್ವ ಮುಂಗಾರು ಅಬ್ಬರ ಜೋರಾಗಿದೆ. ಇವತ್ತಿನಿಂದ 3 ದಿನಗಳ ಕಾಲ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಮೇ 17 ಹಾಗೂ 18ರಂದು ಬೀದರ್, ಕಲಬುರಗಿ, ವಿಜಯಪುರ, ಯಾದಗಿರಿ, ರಾಯಚೂರು ಸೇರಿದಂತೆ 11ಕ್ಕೂ ಹೆಚ್ಚು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಕರಾವಳಿ ಹಾಗೂ ಮಲೆನಾಡು ಭಾಗದ ಜಿಲ್ಲೆಗಳಿಗೂ ಕೂಡ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ರಾಜ್ಯದಲ್ಲಿ ಮುಂಗಾರು ಅಬ್ಬರ ಜೋರಾಗಿದೆ. ಬೆಂಗಳೂರಿನ ಶಿವಾನಂದ ಸರ್ಕಲ್ ಬಳಿ ಕಾರಿನ ಮೇಲೆ ಮರ ಬಿದ್ದು ವ್ಯಕ್ತಿಯೋರ್ವನಿಗೆ ಗಾಯವಾಗಿದೆ. ಕಾರು ಸಂಪೂರ್ಣವಾಗಿ ಜಖಂ ಆಗಿದ್ದು ಗಾಯಾಳು ವ್ಯಕ್ತಿಯನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮರ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಹಲವೆಡೆ ಭಾರೀ ಮಳೆಯಾಗ್ತಾ ಇದೆ. ಪುತ್ತೂರು, ಸುಳ್ಯ ಭಾಗದಲ್ಲಿ ಭಾರೀ ಸಿಡಿಲಿನ ಜೊತೆಗೆ ನಿರಂತರವಾಗಿ ಮಳೆ ಸುರಿತಾ ಇದೆ. ಕಳೆದ 2 ಗಂಟೆಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಗದಗದಲ್ಲಿ ತಿರಂಗ ಯಾತ್ರೆಗೆ ವರುಣನ ಅಡ್ಡಿಯಾಗಿದೆ. ಗದಗ ಜಿಲ್ಲೆ ಬಿಜೆಪಿ ವತಿಯಿಂದ ತಿರಂಗ ಯಾತ್ರೆ ಆಯೋಜನೆ ಮಾಡಲಾಗಿತ್ತು. ಆಪರೇಷನ್ ಸಿಂಧೂರ್ ಯಶಸ್ವಿ ಹಿನ್ನೆಲೆ ತಿರಂಗ ಯಾತ್ರೆ ಮಾಡುವಾಗ ಜೋಡು ಮಾರುತಿ ದೇವಸ್ಥಾನದಿಂದ ಮಹಾತ್ಮ ಗಾಂಧಿ ಸರ್ಕಲ್ವರೆಗೆ ಯಾತ್ರೆ ಮಾಡಲಾಗ್ತಾ ಇತ್ತು. ಮಳೆಯ ಆರ್ಭಟದಿಂದಾಗಿ ಅಡ್ಡಿಯಾಗಿದೆ. ಕಿಚ್ಚನ ಮುಸ್ಸಂಜೆ ಮಾತಿಗೆ ಬರೋಬ್ಬರಿ 17 ವರ್ಷ. ಮುಸ್ಸಂಜೆ ಮಾತಿನ ಮೂಲಕ ಕಿಚ್ಚ ಸುದೀಪ್ ಅಮ್ಮನನ್ನ ನೆಂದಿದ್ದಾರೆ. ಈ ಬಗ್ಗೆ ಒಂದು ವಿಡಿಯೋ ಹಂಚಿಕೊಂಡಂತಹ ಚಿತ್ರತಂಡಕ್ಕೆ ಧನ್ಯವಾದವನ್ನ ಕೂಡ ಅರ್ಪಿಸಿದ್ದಾರೆ. ಮುಸ್ಸಂಜೆ ಮಾತು ಚಿತ್ರ ನನಗೆ ನಮ್ಮ ಕುಟುಂಬಕ್ಕೆ ಸ್ಪೆಷಲ್ ಸಿನಿಮಾ. ಏನಾಗ್ಲಿ ಮುಂದೆ ಸಾಕು ನೀ ಹಾಡು ಅಮ್ಮನಿಗೆ ಬಹಳ ನೆಚ್ಚಿನ ಗೀತೆ. ಆ ಹಾಡು ಅಮ್ಮನ ಮೊಬೈಲ್ ರಿಂಗ್ ಟೋನ್ ಆಗಿತ್ತು ಅಂತ ಹೇಳ್ಕೊಂಡಿದ್ದಾರೆ.